ಡಾಕ್ಟರ್ ಬಶೆಟ್ಟಿ ಅವರನ್ನು ಮಾತಾಡಿದ್ದು ಅನ್ಬೋದು. ಹಾಸ್ಯವಾಗಿ ಮಾತುಗಳು ಬಹಳ ಚೆನ್ನಾಗಿದೆ. ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯ ಹೊಂದಿದ ಶ್ರೀ ಪರಮಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾದ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್, ನಮ್ಮ ಶಂಕರ್ ಕುಂಬಿಯವರು ಮತ್ತು ಡಾಕ್ಟರ್ ರಾಜಶೇಖರ್ ಬಶೆಟ್ಟಿಯವರು ಮತ್ತು ಶ್ರೀ ರಾಜೇಂದ್ರ ಕುಮಾರ್ ಬೇರೆಸ್ಕರ್ ಅವರು ಮತ್ತು ಮಂಜುನಾಥ್ SM ಇವರೆಲ್ಲರಿಗೂ ವಂದಿಸುತ್ತಾ, ನನ್ನ ಏನು ಮಾತಾಡಬೇಕಂತ ನನಗೆ ಗೊತ್ತಿಲ್ಲ, ಆದರೂ ಏನೇನು ಭಯ ಬರ್ತಾವ ಮಾತಾಡ್ತೀನಿ. ನಾನು ತಯಾರಾಗಿ ಬಂದಿಲ್ಲ. ಡಾಕ್ಟರ್ ಹೆಂಗೆ ತಯಾರಾಗಿ ಎಲ್ಲ ಹಿಡ್ಕೊಂಡು ಬಂದರು ಹಾಗೆ ನಮಗೆ ಗೊತ್ತಾಗಲಿಲ್ಲ. ಕಲಾವಿದರಲ್ಲ, ಅದು ನಾವೊಬ್ಬರು ಖುಷಿ ಹೋಗಿದ್ರು ಅಷ್ಟೇ, ಮೂಕ ಪ್ರಾಣಿಗಳು ನಾವೆಲ್ಲ ಜೀ ಮಾತಾಡ್ತಾರೆ. ಇದೊಂದು ಶಿವಾನುಭವ ನೋಡಿದಾಗ ಬಹಳ ನಮಗೂ ಹೆಮ್ಮೆ ಅನಿಸ್ತು. ಪ್ರಪ್ರಥಮವಾಗಿ ನಾನು ಶಿವಾನುಭವ ಅಟೆಂಡ್ ಮಾಡಿದ್ದು ನನ್ನ ಗದಗಿನ ಡಾಕ್ಟರ್ ತೋಂಟದಾರ್ಯ ಮಠದ ಶ್ರೀಗಳ ಶಿವಾನುಭವ 1976-77. ನನ್ನ ಪ್ರಥಮ ಪೋಸ್ಟಿಂಗ್ ಏನಾಗಿತ್ತಂದರೆ ಗದಗ ಹಾಸ್ಪಿಟ್ಲಿಗೆ ಆಗಿತ್ತು. ಅವರು ಆವಾಗಲೇ ಇಷ್ಟು ವೈಜ್ಞಾನಿಕವಾಗಿ ಇಷ್ಟು ಶಿವಾನುಭವವನ್ನು ಅವರು ಅರೇಂಜ್ ಮಾಡ್ತಿದ್ರು ಅಂತಂದ್ರೆ, ಈ ಶಿವಶರಣರ ವಚನಗಳು ಯಾವುದು ಒಂದು ಕಡೆ ಇದ್ದರೆ ಇನ್ನುಳಿದದ್ದು ಎಲ್ಲ ವೈಜ್ಞಾನಿಕ ಹಿನ್ನೆಲೆ. ಪೂರ್ತಿ ವಿಜ್ಞಾನಿಗಳನ್ನು ಕರೆಸಿ ರೈತರ ಸಂಪತ್ತನ್ನು ನಾವು ಹೇಗೆ ಮೇಲೇರಿಸಬೇಕು ಅನ್ನೋದು ಒಂದೇ ಅವರ ಚಿಂತನೆ. ಅವರಲ್ಲಿ ನಾವು ಪ್ರಪ್ರಥಮವಾಗಿ ಈ ಮಿಶ್ರ ತಳಿಗಳ ಅಭಿವೃದ್ಧಿ ಮತ್ತು ಈ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಹೇಗೆ ಅದನ್ನು ನಿರ್ಮಾಣ ಮಾಡೋದು. ಮತ್ತು ನನಗೆ ಪ್ರತಿ ವಾರ ನಮ್ಗೆ ಏನೋ ಒಂದು ಮಾಸಿಕವಾಗಿ ಬರ್ತಿತ್ತು, ಆವಾಗ ನನ್ನ ಕರೀತಿದ್ರು, ನೀವು ಜಾನುವಾರುಗಳಿಗೆ ಬರುವ ರೋಗಗಳ ಬಗ್ಗೆ ಮಾತಾಡಿ, ಅವುಗಳ ಚುಚ್ಚುಗಳ ಮದ್ದುಗಳ ಬಗ್ಗೆ ಮಾತಾಡಿ. ಈ ಥರದ ಒಂದು ವ್ಯಕ್ತಿತ್ವವನ್ನು ನಮಗೆ ಎಲ್ಲ ಒಂದು ನಮೂನೆ ಸ್ಫೂರ್ತಿ ತಂದುಕೊಡ್ತಿತ್ತು. ಆ ಟೈಮ್ನೊಳಗೆ ನಾವು ಬಹಳ ಕೆಲಸ ಮಾಡಿದ್ದೀವಿ ಮಠದೊಳಗೆ. ಮಿಶ್ರ ತಳಿಗಳ ಅಭಿವೃದ್ಧಿ ಅಲ್ಲದೇ ಬೇರೆ 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 ಕೆಲಸ ಮಾಡ್ತಿದ್ವಿ. ಅಂದರೆ ವಿಜ್ಞಾನದ ಹಿಂದೆ ಏನು ನಮ್ಮ ರೈತನ ಒಂದು ಸಂಪತ್ತಿದೆ, ಅವನಿಗೆ ಅದರ ಆಸರೆ ಬೇಕೇ ಬೇಕು. ವಿಜ್ಞಾನ ಇಲ್ಲದೆ ಜಗತ್ತಿಲ್ಲ. ಸೊ ಈ ನಮ್ಮ ಹಿಂದಿನ ನಮ್ಮ ಪೂರ್ವಜರು ಈ ವಿಜ್ಞಾನವನ್ನು ಅರಿದು ಬಿಟ್ಟಾರೆ. ಈಗ ನಾವೆಲ್ಲ ಏನು ಮಾಡಿಕತ್ತೇವೆ, ಇದು ಮೊದಲು ಮಾಡಿಬಿಟ್ಟಾರ ಅವರು. ಈಗ ಬಂದಾಗ ಭ್ರೂಣ ವರ್ಗಾವಣೆಯ ಇದು ಟೆಸ್ಟ್ ಬೇಬಿ ಇವೆಲ್ಲ ಅವಾಗ ನಾವು ಕೇಳ್ತೀವಿ, ಪುರಾಣ ಪ್ರವಚನ ಬರ್ತಾ ಇದ್ವು. ಅಷ್ಟರ ಒಂದು ಮಟ್ಟಿಗೆ ನಮ್ಮ ಪೂರ್ವಜರ ಒಂದು ಜ್ಞಾನ ಅಷ್ಟರ ಮಟ್ಟಿಗೆ ಇತ್ತು. ಈಗ ನಾವು ಅದನ್ನ ಬರೀ ಸರ್ಚ್ ಮಾಡಿದ್ದೇವೆ, ಮತ್ತೆ ರೀಸರ್ಚ್ ಮಾಡಕತ್ತೀವಿ ಅಷ್ಟೇ. ಅದನ್ನು ಸೊ ಹೀಗಾಗಿ ನಾನು ಅದನ್ನು ನೆನಪಿಸ್ಕೊಂಡೆ. ಅದು ನಮ್ಮ ಗದಗಿನ ತೋಂಟದಾರ್ಯ ಮಠವನ್ನು ನೆನಪಿಸ್ಕೊಂಡೆ. ಈಗ ನಾನು ಮಾತಾಡಲಿಕ್ಕೆ ಬಯಸೋದೇನಪ್ಪ ಅಂದರೆ, ನನ್ನ ಪಶುವೈದ್ಯಕೀಯ ವೃತ್ತಿಯೊಂದಿಗೆ ನಾನು ಕಳೆದ 20-30 ವರ್ಷದಿಂದ ವೈಜ್ಞಾನಿಕ ಯೋಗದ ಮೇಲೆ ನಾನು ಹಲವಾರು ಪ್ರಬಂಧಗಳನ್ನು ನಾನು ಈ ಯೋಗ ಸೆಮಿನಾರ್ಸ್, ಯೋಗ ಕಾನ್ಫರೆನ್ಸ್ ಒಳಗೆ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾನು ಭಾಳ ಸಮಯ ತಗೊಳ್ಳೋದಿಲ್ಲ ಸ್ವಾಮೀಜಿ. ದೃಷ್ಟಿಯ ಬಗ್ಗೆ ನಾನು ಕಲ್ಕತ್ತಕ್ಕೆ ಹೋಗಿದ್ದೆ, ಒಂದು ಯೋಗ ಕಾನ್ಫರೆನ್ಸ್ ಇತ್ತು. ದೃಷ್ಟಿ ಅಂದರೆ ದೃಷ್ಟಿಯೊಳಗಿನ ಅಂತರ್ಶಕ್ತಿ ಏನಿದೆ ಅಂತ ಹೇಳ್ತಾ ಇದ್ದೆ. ಆ ಕಾನ್ಫರೆನ್ಸ್ ಒಳಗೆ ಒಂದು 18-20 ವರ್ಷದ ಯೋಗ ಸಾಧಕಿ ನಮಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿ ತೋರಿಸಿದ್ರು. ಅಂದರೆ ಮನುಷ್ಯನ ಶರೀರದೊಳಗೆ ಇರುವಂಥ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮತ್ತು ತರಂಗಗಳು, ನಮ್ಮ ಮಿದುಳಿನ ತರಂಗಗಳು, ನಮ್ಮ ಹೃದಯದ ತರಂಗಗಳು, ವಿದ್ಯುತ್ ಸಂಚಾರ ನಮ್ಮ ಶರೀರದೊಳಗೆ ಹೇಗೆ ಆಗ್ತಾ ಇದೆ. ECG ಅಂತ ಮಾಡ್ತಾರೆ, ನಮ್ಮ ಎಲೆಕ್ಟ್ರಿಕಲ್ EEG ಅಂತ ಮಾಡ್ತಾರೆ, ಮಿದುಳಿನ ಮಾಡ್ತಾರೆ. ಹಂಗೆ ಕಣ್ಣಿನಿಂದ ಬರುವಂತಹ ತರಂಗಗಳು ಯಾವ ನಮೂನೆ
ಶಕ್ತಿಯುತವಾಗಿರ್ತೇವೆ ಅನ್ನೋದನ್ನು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ರು. ನಿನ್ನೆ 8ರಿಂದ 10 ಈಗೆಲ್ಲ ಗ್ಲಾಸ್ ಇದೆ ಚರಿಗಿಟ್ಟಾರಲ್ಲ, ಅಷ್ಟು ಡಿಸ್ಟೆನ್ಸ್ ಒಳಗೆ ಇಲ್ಲೇ ಟೇಬಲ್ ಮೇಲೆ ಇಟ್ಟಿದ್ರು. ನಾವು ಒಂದು ಹಾಲ್ ಒಳಗೆ ಎಲ್ಲರೂ ಕೂತಿದ್ವಿ, ಒಂದು 50-60 ಜನ ಕೂತಿದ್ವಿ ಒಂದೇ ಹಾಲ್ ಒಳಗೆ. ಪಿನ್ ಡ್ರಾಪ್ ಸೈಲೆನ್ಸ್, ಒಂದು ಸೂಚ್ ಬಿದ್ದರೆ ಸಪ್ಲ ಕೇಳಬೇಕು, ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಆದಮೇಲೆ ನಮಗೇನು ಒಂದು ಗ್ಲಾಸ್ ಒಳಗೆ ನೀರು ಹಾಕಿ ಅದು ಟೇಬಲ್ ಮೇಲೆ ಬರೋಬ್ಬರಿ ನೇತ್ರ ದೃಷ್ಟಿಗೆ ನೇರವಾಗಿ ಇಟ್ಟಿದ್ರು. ನಾವು ಅಲ್ಲಿ ಗ್ಲಾಸ್ ನೋಡಕತ್ತಳಕಿ, ನಾವು ಇಲ್ಲಿ ನೋಡಕತ್ತೀವಿ, ಏನು ಮಾಡ್ತಾಳು ಮಾರೈಕಿಗೆ ನಮ್ಗೆ ಗೊತ್ತಾಗಂಥದ್ದು. ಕೊನೆಗೆ ಒಂದು ಮ್ಯಾಕ್ಸಿಮಮ್ 5 ನಿಮಿಷ, 6 ನಿಮಿಷ, 7 ನಿಮಿಷ, 8 ನಿಮಿಷಕ್ಕೆ ಅವಳ ದೃಷ್ಟಿಕೋನದಿಂದ ಆ ಗ್ಲಾಸು ಒಡೆದು ನೀರು ಹೊರಟು. ಇದು ನಾನು ಕತೆ ಕಟ್ಟಿ ಹೇಳ್ತಾ ಇಲ್ಲ, ಆಕ್ಚುಯಲ್ ಆಗಿದ್ದನ್ನು ನಾನು ಕಣ್ಣಿಂದ ನೋಡಿ. ಅಂದರೆ ಎಷ್ಟು ನಮ್ಮ ದೇಹದೊಳಗೆ ಶಕ್ತಿಯ ತರಂಗಗಳು ನಮ್ಮಲ್ಲಿ ಎಷ್ಟು ಇದೇ ಮನುಷ್ಯನೊಳಗೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮಾನವ ಜನ್ಮವನ್ನು ವ್ಯರ್ಥವಾಗಿ ಬಿಟ್ಟು ಕಳಿಸ್ತೀವಿ. ಮಾನವ ಜನ್ಮ ಬಂದಿರುವುದೇ ಸಾಧನೆಗಾಗಿ. ಸಾಧನೆ ಮಾಡಿ, ಏನಾದರೂ ಸಾಧನೆ ವ್ಯರ್ಥ ಜೀವನ ನೈಪಾಡ. ಆ ಥರದ ಒಂದು ಜೀವನ ಬೇಡ. ಈ ಥರದ ಒಂದು ಶಕ್ತಿಯುತವಾದಂಥ ನನ್ನ ಶರೀರದೊಳಗೆ ಆ ಶಿವಶಕ್ತಿಯಿಂದ ನಾನು ಯಾವ ನಮೂನೆ ನಾನು ಈ ನನ್ನ ಶಕ್ತಿಯನ್ನು ತೋರಿಸಬಲ್ಲೆ ಅನ್ನೋದನ್ನ ಆ ಹುಡುಗಿ ತೋರಿಸ್ಕೊಟ್ಲು ನನಗೆ. ಓ ಮೈ ಗಾಡ್ ಅಂದ್ರೆ ನಾನು ಏನಪ್ಪ ಇದು ಅಂತ ಹೇಳಿ. ಅದೇ ಪ್ರಕಾರ ಅದರ ವಿರುದ್ಧವಾಗಿ ಕಣ್ಣಿಲ್ಲದೆ ಜ್ಞಾನ ಸಂಪಾದನೆ ಮಾಡಿದಂತಹ ವ್ಯಕ್ತಿಗಳು, ಮಹಾನುಭಾವರು, ಅವರ ಶಕ್ತಿ ಹೊರ ಹೊಮ್ಮೋದು ಕಣ್ಣಿನಿಂದ ಅಲ್ಲ, ಅದರ ಅಂತರ್ಶಕ್ತಿಯಿಂದ ಒಳಗೆ ಮನೆ ಮಾಡಿಕೊಂಡು ಕುಳಿತುಕೊಂಡಿರ್ತದೆ. ಅಂತ ಮಹಾನುಭಾವ ಈ ನಮ್ಮ ಬಸವಾನಂದ ಮಹಾಸ್ವಾಮಿಗಳು ಈ ಒಂದು ಲೂಯಿ ಬ್ರೈಲ್ ಅಂತ ಏನದ್ರ ಬಗ್ಗೆ ಇದ್ರ ಬಗ್ಗೆ ಏನು ಹೇಳಿದರು, ಆ ಅಂಥ ವಿಜ್ಞಾನಿ ಅವರಿಗೆಲ್ಲ ಒಂದು ದಾರಿದೀಪ ಮಾಡಿಕೊಟ್ಟು ಬರೀ ಕೈಗಳಿಂದ ಸ್ಪರ್ಶ ಜ್ಞಾನದಿಂದ ಬ್ರೈಲ್ ಅಂತ ಲ್ಯಾಂಗ್ವೇಜನ್ನು ಹುಡುಕಿಕೊಟ್ಟು ಅವ್ರನ್ನ ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡರು. ನಾ ಯಾಕೆ ಹೇಳಿ ಬಯಸಿದಂದರೆ ಅವರಲ್ಲಿ ಇರುವಂಥ ಅಂತರ್ಶಕ್ತಿ ಅಂಥದಿಂಥದಲ್ಲ. ಹೊರ ಚಿಮ್ಮುವಂತಹ ಶಕ್ತಿ ಒಳ ಚಿಮ್ಮಿರುತ್ತದೆ. ಅಂತಹ ಶಿವಶಕ್ತಿಯನ್ನು ನಾವು ಜಾಗೃತ ಮಾಡಿಕೊಳ್ಳಿಕ್ಕೆ ನಮಗೆ ಪರಮಾತ್ಮ ಸೃಷ್ಟಿಕರ್ತ ಇಡೀ ಒಂದು ದೊಡ್ಡದ ಒಂದು ಜೀವನವನ್ನು ಕೊಟ್ಟಿದ್ದಾನೆ. ಯೋಗ ಸಾಧನೆ, ಯೋಗ ಶಕ್ತಿ. ಈಗ ನಾನು ಪ್ರತಿದಿನ ನಮ್ಮ ಯೋಗಶ್ರೀ ತಂಡದ ಎಲ್ಲ ಸದಸ್ಯರು ಬಂದಾಗ 20 ಜನ ಕರ್ಕೊಂಡ್ಬಂದಿನಿ ನಾನು. ಪ್ರತಿದಿನ 5ರಿಂದ 6 ಗಂಟೆಗೆ ನಾವೊಂದು ಯೋಗ ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಇವರೆಲ್ಲ ನಮ್ಮ ಯೋಗ ಸಾಧನೆ ಮಾಡೋರೆಲ್ಲ ಗೃಹಿಣಿಯರು, ಮಹಿಳೆಯರು, ನೌಕರಿಗೆ ಹೋಗಿ ಬರೋರು. ಆದರೆ ಅವರಿಗಿರುವಂತಹ ಮಹಿಳೆಯರಿಗಿರುವಂತಹ ಸಮಸ್ಯೆಗಳಿಗೆ ಏನೋ ಒಂದು ಪರಿಹಾರ ಸಿಗಲಿಕ್ಕೆ ಸಾಧ್ಯ ಯೋಗದಿಂದ ಅನ್ನೋದನ್ನು ನಾನು ಪ್ರತಿನಿತ್ಯ ಅವರು ಹೇಳ್ತಾನೆ ಇರ್ತೀನಿ. ಬಹಳ ಜನರ ಒಂದು ಆರೋಗ್ಯ ಸುಧಾರಣೆಗೆ ಎಂತೆಂತಹ ದೊಡ್ಡ ಸಮಸ್ಯೆಗಳು ಒಂದು ನೆಲಕಚ್ಚಿವೆ. ಇದನ್ನೆಲ್ಲ ನೋಡಿದಾಗ ನಮ್ಮಲ್ಲಿ ಆಗುವಂತಹ ವೈಜ್ಞಾನಿಕ ಶರೀರದೊಳಗೆ ಆಗುವಂತಹ ವೈಜ್ಞಾನಿಕ ಬದಲಾವಣೆಗಳೇನು, ಹೆಂಗೆ ಆಗ್ತಿತ್ತದು. ಬರೀ ಕೇವಲ ಆಸನ ಮಾಡಿ ಅಡ್ಡ ಕಾಲ ಹೊಡೆಯಾಡಿಸಿದ್ರೆ ಅದು ಆಗುದಿಲ್ಲ. ಯೋಗ ಚಿತ್ ವೃತ್ತಿ ನಿರೋಧ, ಪತಂಜಲಿ ಯೋಗ ಸೂತ್ರಗಳು ಬರ್ತಾವೆ. ಭಾಳ ಎಲ್ಲ ಹೇಳಿಕ್ಕೆ ಹೋಗೋದಿಲ್ಲ ನಾನು. ಅಷ್ಟಾಂಗ ಯೋಗ ಸೂತ್ರಗಳು ಬರ್ತಾವೆ. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣೆ, ಧ್ಯಾನ, ಸಮಾಧಿ. ಈ ಅಷ್ಟಾಂಗ ಸೂತ್ರಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಯಮನಿಯಮಗಳ ಪಾಲನೆಯನ್ನು ಮಾಡಿಕೊಂಡು ಶಾರೀರಿಕ ಸಂಪತ್ತನ್ನು ಗಳಿಸ್ಕೊಂಡು ಮಾನಸಿಕ ನೆಮ್ಮದಿಯನ್ನು ಗಳಿಸ್ಕೊಂಡು ಅದನ್ನು ನಡೆಸೋದೇ ಜೀವನ. ನಾವು ಸಮಾಜಮುಖಿಯಾಗಿ ಬಾಳುವಂಥವ್ರು. ನನ್ನಷ್ಟಕ್ಕೆ ನಾನು ಬಾಳಿದ್ರೆ ಯಾರು ನಮ್ಮನ್ನು ನೋಡಲ್ಲ. ನಿನ್ನ ಮನೆ, ನೀನು ಹೆಂಡತಿ, ನಿನ್ನ ಮನೆ, ನಿನ್ನ ಗಾಡಿ, ನಿನ್ನ ಕಾರು, ನಿನ್ನ ಅಂತಸ್ತು ಇಟ್ಕೋ ಅಂತಾರೆ. ಇಷ್ಟೆಲ್ಲ ಸಮಾಜದಿಂದ ನಾವು ಪಡ್ಕೊಂಡ್ಮೇಲೆ ಸಮಾಜಕ್ಕೆ ನಾವು ಏನು ಕೊಡಬಹುದು? Those only live who live for others, rest are more dead than alive. ಯಾರು ಹೇಳಿದ್ರೆ? ಸ್ವಾಮಿ ವಿವೇಕಾನಂದ. ನಿನ್ನಷ್ಟಕ್ಕೆ ನೀನು ಇರೋದೇನೋ ಇದ್ರೂ ಇದ್ದಂಗೆ, ಇಲ್ಲಿಗೆ ಬಂದರೆ ಇದ್ರೂ ಸತ್ತಂಗೆ. ಯಾರ ಹೊರಗೆ ನಾವು ಸಮಾಜಕ್ಕೆ ಸಲ ಏನಾದರೂ ಪ್ರಾರ್ಥನೆ ಮಾಡಿ ಅವ್ರಿಗೆ ಏನಾದರೂ ಸಹಾಯ ಹಸ್ತವನ್ನು ನೀಡ್ತೀವಪ್ಪ ಅಂತಂದರೆ ಅದು ಒಂದು ಮಹಾನ್ ಕಾರ್ಯ.
ಅದನ್ನ ಈ ಬಸವಾನಂದ ಶ್ರೀಗಳು ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಎಷ್ಟು ಜನರ ಜೀವನ ರಿಪೇರಿ ಮಾಡಿ ಕೆಡ್ಸ್ಕೊಂಡು ಬರ್ತೀವಿ, ಮತ್ತೆ ಅದನ್ನ ರಿಟ್ರೇಡ್ ಮಾಡಿ ಕಳಿಸ್ತಾರೆ. ಟೈರ್ ಪಂಚರ್ ಒಂದ್ಸಲ ತೆಗಿತೀವಿ, ಆಮೇಲೆ ಮತ್ತೆ ರಿಟ್ರೇಡ್ ಮಾಡ್ತೀವಿ. ಹೌದಲ್ಲ, ಎಷ್ಟಂತ ಮಾಡ್ತಾರೆ ಅವರು. ಈ ಒಂದು ಧರ್ಮಪಾಲ, ಈ ಒಂದು ಶಿಸ್ತಿನಿಂದ ಪಾಲನೆಯ ಜೀವನವನ್ನು ನಡೆಸುವಂತ ಅವ್ರು ಹೇಳಿ ಕಳಿಸ್ತಾರೆ. ಆದರೆ ನಮ್ಮ ಆಧುನಿಕ ಜೀವನ ಶೈಲಿಯೊಳಗೆ ನಾವು ದಾರಿ ತಪ್ಪಿಡ್ತೇವೆ. ಯಾವ ತಿನ್ನೋದು, ಯಾವ ಹೇಳೋದು, ಅಸ್ತವ್ಯಸ್ತವಾದಂತಹ ಜೀವನ ಮಾಡ್ಕೊಂಡ್ಮೇಲೆ ಮತ್ತೆ ಬಸವಾನಂದ ಶ್ರೀಗಳ ಪಾಲನೆಗಳಿಗೆ ನಾವು ಬರಬೇಕಾದ್ರೆ ಅದು ಅದಕ್ಕೆ ಶಿಸ್ತಿನ ಜೀವನ ಇವನ್ನೆಲ್ಲ ಮಾಡ್ಬೇಕಾದ್ರೆ ಯಮ ನಿಯಮಗಳನ್ನ ಪಾಲನೆ ಮಾಡಬೇಕಾಗ್ತದೆ. ಆಸನಗಳು, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣೆ, ಧ್ಯಾನ, ಸಮಾಧಿ ಇವನ್ನೆಲ್ಲ ತಿಳ್ಕೊಬೇಕಾದ್ರೆ, ನಾವು ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಜೀವನ, ನಮ್ಮ ದೇಹದ ಒಂದು ಅಂತರಂಗ ಶಕ್ತಿ ಏನಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಅಂತಿಂತ ಶಕ್ತಿ ಕೊಟ್ಟಿಲ್ಲ ಪರಮಾತ್ಮ ನಮಗೆ. ಆ ಶಿವಶಕ್ತಿ ಹೆಂಗೆ ಹೋಗ್ತದೆ, ಹೆಂಗೆ ಜಾಗೃತರಾಗಿ ಆಜ್ಞಾ ಚಕ್ರ ಬರ್ತದೆ, ಆಜ್ಞಾ ಚಕ್ರದಿಂದ ಸಹಸ್ರಾರ ಚಕ್ರಕ್ಕೆ ನಾವು ಏನು ಸಾಧನೆ ಮಾಡಬೇಕು ಮೋಕ್ಷ ಪ್ರಾಪ್ತಿಗೆ, ಅದು ಬಹಳ ಮುಖ್ಯ ಆಗ್ತದೆ. ಮೂಲಾಧಾರ ಚಕ್ರದಿಂದ ಅಷ್ಟಚಕ್ರಗಳು, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಹೃದಯ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ, ಪ್ರತಿಯೊಂದು ಚಕ್ರಗಳು ಅಂದರೆ ಶಕ್ತಿ ಕೇಂದ್ರಗಳು. ಹೇಗೆ ನಮ್ಮ ಮನಗುಂಡಿ ಇದು ಆಶ್ರಮ ಇದೆ, ಇದು ಹೇಗೆ ಒಂದು ಶಕ್ತಿ ಕೇಂದ್ರ ಇದೆ, ಆ ಥರ ನಮ್ಮ ಶರೀರದೊಳಗೆ ಅಷ್ಟು ಶಕ್ತಿ ಕೇಂದ್ರಗಳದಾವ. ಪ್ರತಿಯೊಂದು ಶಕ್ತಿಗೆ ಕೇಂದ್ರಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ಶಕ್ತಿ ನಮ್ಮ ಶರೀರದೊಳಗೆ, ನಮ್ಮ ದೇಹದೊಳಗೆ. ಅದು ರಸಗ್ರಂಥಿಗಳು ಅವುಗಳನ್ನು ನಿಯಂತ್ರಣ ಮಾಡ್ತಾ ಇರ್ತವೆ. ಕೆಳಗಡೆ ಮೂಲಾಧಾರ ಚಕ್ರವನ್ನು ನಿಯಂತ್ರಣ ಮಾಡುವುದೇ ನಮ್ಮ ಹೆಣ್ಣು ಮತ್ತು ಗಂಡು ಹಾರ್ಮೋನ್ಸ್, ಟೆಸ್ಟೋಸ್ಟೆರಾನ್ ಮತ್ತು ಈಸ್ಟ್ರೋಜನ್ ಪೂರ್ತಿ ನಿಯಂತ್ರಣ ಮಾಡಿರ್ತಾವೆ ಕೆಳಗಡೆ. ಹೀಗಾಗಿ ನಮ್ಮಲ್ಲಿ ಗಂಡಸರೊಳಗೆ ಆಂಡ್ರೋಪೋಸ್ ಅಂತ ಬರ್ತದೆ, ಹೆಣ್ಮಕ್ಳೊಳಗೆ ಮೆನೋಪೋಸ್ ಅಂತ ಬರ್ತದೆ. ಅಲ್ಲಿವರೆಗೆ ಮಾತ್ರ ನಮ್ಮದು ಅದು ಆಕ್ಟಿವಿಟೀಸ್. ಅದೇ ಪ್ರಕಾರ ಸ್ವಾಧಿಷ್ಠಾನ ಚಕ್ರ ಮೇಲೆ ಬಂದರೆ ಜಲತತ್ವ, ಅದನ್ನು ನಿಯಂತ್ರಣ ಮಾಡೋದು ನಮ್ಮ ಮೂತ್ರಪಿಂಡದ ಮೇಲೆ ಇರುವಂತಹ ಎಡಿನಲ್ಸ್, ಎಡಿನಾಲಿನ್ ಹಾರ್ಮೋನ್, ಅದನ್ನು ನಿಯಂತ್ರಣ ಮಾಡ್ತದೆ. ಪೂರ್ತಿಯ ನಮ್ಮ ಮೂತ್ರ ವಿಸರ್ಜನೆ ಎಲ್ಲ ಪೂರ್ತಿಯಾದ ಚಟುವಟಿಕೆಗಳಲ್ಲಿ. ಅದೇ ಪ್ರಕಾರ ಮೇಲೆ ಬಂದರೆ ನಮ್ಮ ನಾಭಿ, ನಾಭಿ ಅಂದರೆ ಅಷ್ಟು ಸರಳ ತಿಳ್ಕೊಬೇಡ್ರಿ, ವೈಶ್ಯನರ ಅಗ್ನಿ, ಅದು ಜಠರಾಗ್ನಿ, ಗರ್ 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 ತಿಂತಾ ಇರ್ತದೆ ಹೊಟ್ಟೆ ಒಳಗೆ. ಸೂರ್ಯ ಉದಯ ಆಯ್ತಪ್ಪ ಅಂತಂದ್ರೆ ಅದರ ವೀಲ್ ತಿರುಗೋದು ಜಾಸ್ತಿ ಆಗ್ತದೆ. ಸೂರ್ಯಾಸ್ತ ಆಯಿತು ತಂಪಾಗುತ್ತದೆ. ಅದಕ್ಕೆ ಸೂರ್ಯಾಸ್ತ ಆದಮೇಲೆ ನಾವು ತಿನ್ನುವುದು ವಿಷ. ಅದೇ ಪ್ರಕಾರ ಮಣಿಪುರ ಚಕ್ರವನ್ನ ಶಕ್ತಿ ಕೇಂದ್ರವನ್ನು ನಿಯಂತ್ರಣ ಮಾಡೋದೇ ಪೂರ್ತಿ ನಮ್ಮ ಥೈರಾಯ್ಡ್, ಇದು ನಮ್ಮ ಲಿವರ್, ಸ್ಪ್ಲೀನ್, ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಅಂತ ಏನು ಮೇದೋಜ್ಜೀರಕ ಗ್ರಂಥಿ ಬರ್ತದೆ, ಅದರಿಂದ ಏನು ಇನ್ಸುಲಿನ್ ಅಂತ ಪ್ರೊಡಕ್ಷನ್ ಆಗ್ತದೆ, ಅದನ್ನೆಲ್ಲ ಪೂರ್ತಿ ನಿಯಂತ್ರಣ ಮಾಡಲಿಕ್ಕೆ ಈ ಮೂರು ತ್ರಿಮೂರ್ತಿಗಳು ಇಲ್ಲಿ ಮಧ್ಯೆ ಇರ್ತವೆ ಮಣಿಪುರ ಚಕ್ರಗಳು. ಅದರ ಸಮಸ್ಯೆಗಳೇ ಭಾಳ ಈಗ ನಮ್ಗೆ, ಬಿಕಾಸ್ ಆಫ್ ನಮ್ಮ ಆಧುನಿಕ ಶೈಲಿ. ಭೇಲ್ಪುರಿ, ಪಾನಿಪುರಿ, ಗಿರ್ಮಿಟ್ಟ, ಮಿರ್ಚಿ, ಅವು ಏನೇನು ತಿಂದು ಹೊಟ್ಟೆಯನ್ನು ಪೂರ್ತಿ ಶಾಂತ ಮಾಡಿ ಮ್ಯಾಲೆ ಐಸ್ ಕ್ರೀಮ್ ಮೇಲೆ ತಿನ್ಬಿಡ್ತೀವಿ. ಮತ್ತೆ ಐಸ್ ಕ್ರೀಮು ಪೂರ್ತಿ ಜಟ್ರಾಗಿಲ್ಲ, ಪೂರ್ತಿ ಕೆಂಡದ ಮೇಲೆ ನೀರು ಹಾಕಿದಂಗೆ ಬೆಳಿಗ್ಗೆ ಮುಗಿದು ಹೋದ ಎಲ್ಲ ಟೇಬಲ್ ಮೇಲೆ ಇಟ್ಟು ಸ್ನ್ಯಾಕ್ಸ್ ಎಲ್ಲ ಇಟ್ಟು ಸರ್ ಐಸ್ ಕ್ರೀಮ್ ಅಲ್ಲಿ ಇಟ್ಟು ಮತ್ತು ನಾವು ಐಸ್ ಕ್ರೀಮ್ ಮುಂದಿರ್ತೀವಿ. ಅಂದ್ರೆ ಮೈದಾನೆಲ್ಲ ತಿಂದು 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 ಮೇಲೆ ಐಸ್ ಕ್ರೀಮ್ ತಿಂದ್ಬಿಟ್ರೆ ಮೊದಲಿನ ಮುಂಜಾನೆ ಬಂದು ಚಟುವಟಿಕೆ ಬಂದು ಇಷ್ಟೆಲ್ಲ ಒಂದು ನಮ್ಮ ಮಷೀನಿಯನ್ನು ಹಾಳು ಮಾಡ್ಕೊತೀವಲ್ಲ ನಾವು. ಅದಕ್ಕೆ ನಮ್ಮ ಒಂದು ಶೈಲಿಯೊಳಗೆ, ನನ್ನ ಒಂದು ತತ್ವಜ್ಞಾನದೊಳಗೆ ನಾನು ಏನು ಸೇವನೆ ಮಾಡಬೇಕು ನಿಮಗೆ ಬಿಟ್ಟಿದೆ. ಇದು ನನಗೆ ಹೋಗ್ತದೆ, ಇದು ನನಗೆ ಹೋಗೋದಿಲ್ಲ, ಇದು ನನ್ನ ಶರೀರಕ್ಕೆ ನನಗೆ ಹೋಗೋದಿಲ್ಲ, ದಿಸ್ ಈಸ್ ಓಕೆ ಫಾರ್ ಮೀ, ತಿನ್ನು. ಇದು ನನಗೆ ತಿನ್ನಕ್ಕೆ ಆಗೋದ್ರಿ, ಬಿಡು. ಯಾವುದರಲ್ಲಿ ಪಚನ ಮಾಡೋಕ್ಕೆ ಸಾಧ್ಯದ ಅದನ್ನು ತಿನ್ನು. ಆ ಪಚನ ಮಾಡುವ ಶಕ್ತಿ ನಮ್ಮಲ್ಲೇ ಈ ಮಣಿಪುರ ಚಕ್ರ, ವೈಶ್ಯರಾಗಿ ಅದನ್ನು ಮಾಡೋದು. ಅದೇ ಪ್ರಕಾರ ಮೇಲೆ ನಾವು ಹೃದಯಕ್ಕೆ ಬಂದರೆ ಹೃದಯವಂತಿಕೆಯನ್ನು ತೋರಿಸೋದೇ ನಮ್ಮ ಒಂದು ಹೃದಯ ಚಕ್ರ, ಅನಾಹತ ಚಕ್ರ. ಇದನ್ನು ನಿಯಂತ್ರಣ ಮಾಡೋದು ಥೈಮಸ್ ಗ್ರಂಥಿ. ಗ್ರಂಥಿಗಳ ಬಗ್ಗೆ ಹೇಳಿರುತ್ತೆ ನೀವು. ಆ ಥೈಮಸ್ ಗ್ರಂಥಿ ಏನು ಮಾಡ್ತಪ್ಪ ಅಂದರೆ ಪೂರ್ತಿ ನಮ್ಮ ಹೃದಯವಂತಿಕೆಯನ್ನು ಎದ್ದು ತೋರಿಸ್ತದೆ. ಥೈಮಸ್ ಗ್ರಂಥಿ ಇಟ್ ಪ್ರೊಡ್ಯೂಸಸ್ ಟಿ ಸೆಲ್ಸ್. ಟಿ ಸೆಲ್ಸ್ ಅಂತಂದರೆ ಅವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಶಕ್ತಿ. ಈ ಹೃದಯವಂತಿಕೆಯನ್ನು ಕೊಡಲಿಕ್ಕೆ ಈ ಥೈಮಸ್ ಗ್ರಂಥಿ ಕೆಲಸ ಮಾಡ್ತದೆ ನಿರಂತರವಾಗಿ.
ಅದೇ ಪ್ರಕಾರ ಗಂಟಲಿನ ಭಾಗಕ್ಕೆ ಬರ್ರಿ, ವಿಶುದ್ಧಿ ಚಕ್ರ. ಅಲ್ಲಿರುವಂತಹ 2 ಗ್ರಂಥಿಗಳು, ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಗ್ರಂಥಿಗಳು. ಥೈರಾಯ್ಡ್ ಗ್ರಂಥಿ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ನಮ್ಮ ಪೂರ್ತಿ ನಮ್ಮ ಶರೀರದ ಮೆಟಬಾಲಿಸಮ್, ಶರೀರ ಕ್ರಿಯೆಗಳನ್ನು ನಿಯಂತ್ರಣ ಮಾಡುವಂಥ ಗ್ರಂಥಿಗಳು. ಅವುಗಳಲ್ಲಿ ಸ್ವಲ್ಪ ಏರುಪೇರು ಆಯಿತಪ್ಪ ಅಂತಂದರೆ ಅಡ್ಡ ಪರಿಣಾಮಗಳು ಬಹಳ. ನಾನು ಥೈರಾಯ್ಡ್ ಐತಿ, ನನ್ನ ಥೈರಾಯ್ಡ್ ಐತಿ. ಹೈಪೋ ಅಂದರೆ ಕಡಿಮೆ, ಹೈಪರ್ ಅಂದರೆ ಜಾಸ್ತಿ. ಯಾಕೆ ಜಾಸ್ತಿ ಆಗ್ತದೆ, ಯಾಕೆ ಕಡಿಮೆ ಆಗ್ತದೆ ಅನ್ನಲಿಕ್ಕೆ ಇವೆರಡು ಕಾರಣ. ಅದೆಲ್ಲ ಆರೋಗ್ಯವನ್ನು ದೃಷ್ಟಿಕೋನದೊಳಗೆ ಇಟ್ಕೊಳ್ಳಿಕ್ಕೆ ನಮ್ಮ 108 ಕ್ರಿಯೆಗಳಲ್ಲ. ನಮ್ಮ ಥೈರಾಯ್ಡ್ ಗ್ರಂಥಿಗಳನ್ನು ನಾನು ಆರೋಗ್ಯವಾಗಿ ಹೇಗೆ ಇಡಬಹುದು, ಯೋಗ ಸಾಧನೆಗಳು ಬರ್ತಾವೆ. ಅದು ವಿಶುದ್ಧಿ ಗ್ರಂಥ. ಅದೇ ಪ್ರಕಾರ ಮೇಲೆ ಬರ್ರಿ, ಇದು ಆಜ್ಞಾಚಕ್ರ, ದ ಮೋಸ್ಟ್ ಆಧ್ಯಾತ್ಮಿಕ ಚಕ್ರ. ಈ ಚಕ್ರವನ್ನು ನಾವು ಹೇಗಪ್ಪ ಅಂತಂದರೆ ತ್ರಿಕಾಲಜ್ಞಾನಿ ಮಹಾನುಭಾವರು, ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಏನಿಗೆ ಮಹಾನುಭಾವರು ಮಾಡಿರ್ತಾರೆ ತಪಸ್ಸು ಅಂದರೆ, ಅವರ ಇಲ್ಲಿಂದ ಆಜ್ಞಾ ಚಕ್ರದಿಂದ ಶಿವಶಕ್ತಿ ಚಿಮ್ತಾ ಇರ್ತಾರೆ. ಇದರ ಮೇಲೆ ನಾವು ಹಿಡಿತವನ್ನು ಸಾಧಿಸಬೇಕು ಅಂತಂದ್ರೆ ನಮ್ಮ ಶರೀರ ಪೂರ್ತಿ ಹಗುರ 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 ಆಗಿ ನಾವು ನೀರು ಮೇಲೆ ಅಡ್ಡಾಡೋಣ. ನೋಡ್ರಿ, ಯೋಗ ಕ್ರಾಂತಿ ಹಂಗದ. ನೀರು ಮೇಲೆ ಅಡ್ಡಾಡುವಂತಹ ಒಂದು ಶಕ್ತಿ ಇದು. ಅದೇ ಶಿವಶಕ್ತಿ ಜಾಗೃತಿಯ ಒಂದು ಚಕ್ರ. ಅದರ ನಂತರ ಮತ್ತು ಮೇಲೆ ಏನೆಲ್ಲ ಶಕ್ತಿ ಕೇಂದ್ರಗಳು ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಆಕ್ಟಿವ್ ಇದ್ದಪ್ಪ ಅಂತಂದ್ರೆ ಅವನು ಮಹಾಪುರುಷ. ಆದರೆ ನಮ್ಮ ಹಂಗಿರೋಲ್ಲ, ನಾವು ಸಾಮಾನ್ಯ. ನಮ್ಮ ಒಂದಿದ್ದರೂ ಒಂದು ಇರುವುದಿಲ್ಲ. ಒಂದು ಇದರ ಡಾಲ್ ಆಗಿರ್ತದೆ, ಇಲ್ಲ ಹುಡುಕಿಂದರ ಡಾಲ್ ಆಗಿರ್ತದೆ, ಇಲ್ಲ ಇದರೇ ಹೋಗಿರ್ತದೆ. ಹೃದಯವಂತಿಕೆ ಅಂತ ಹೋಗಿಬಿಡ್ತೀವಿ. ಕೆಟ್ಟ ವಿಚಾರ ಮಾಡ್ತೀವಿ, ಅವ್ರಿಗೆ ಕೆಟ್ಟ ಏನು ಬೇಯಿಸ್ತೀವಿ, ಮನೆ ಹಿಂದೆ ನಾವು ಸಾಯಿ ಅಂತೀವಿ. ಸೊ ಇಂಥವೆಲ್ಲ ಕೆಟ್ಟ ಮನಸ್ಸಿಗೆ ಕೆಟ್ಟಗಳನ್ನು ನಮ್ಮ ಹೃದಯದಿಂದ ನಾವು ತೆಗೆದು ಹಾಕಿ ಹೃದಯ ಚಕ್ರವನ್ನು ನಾವು ಜಾಗೃತಗೊಳಿಸಲಿಕ್ಕೆ ಸಹಿತ ಸಾಧನೆಗಳದಾವ. ಸೊ ಅದಕ್ಕೆ ಈ ಅಷ್ಟಾಂಗ ಯೋಗ ಸೂತ್ರಗಳನ್ನು ನಾವೆಲ್ಲ ಪಾಲಿಸಿದಾಗ ಈ ಒಂದು ಯೋಗದ ಹಿನ್ನೆಲೆಯಲ್ಲಿ ಇರುವಂತಹ ವಿಜ್ಞಾನವನ್ನು ನಾವು ಮೀರಬಹುದು. ಅದೇ ಪರಿಸರ. ಈಗ ನಮ್ಮ ಕುಂಬಿ ಸರ್ ಇದ್ದಾರೆ, ಪರಿಸರ ಪ್ರೇಮಿ ಅಲ್ಲ, ಪರಿಸರದ ರಾಜ. ನಾನು ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಒಂದು 8 ವರ್ಷ ಆಗಿರಬೇಕು. ನಮ್ಮ ಹುಡಿದಾರ ನಾಯಕ ಪರಿಸರ ಸಮಿತಿ ಅಧ್ಯಕ್ಷರವರು, ನಾನು ಸೆಕ್ರೆಟರಿ. ಇಬ್ಬರು ಕೂಡ ಅವ್ರು ಎಲ್ಲಿ ಕೇಳ್ತಾರ ಬಂದು ನಡೀಪ. ನಾನು ಅವ್ರು ಬೆನ್ನತ್ತಿ ಈ ಪರಿಸರದ ಬಗ್ಗೆ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಂಡಿದ್ದಕ್ಕೆ ನಾನು ಕೈ ಜೋಡಿಸ್ತಾ ಇದ್ದೇನೆ. ಅದೇ ಪ್ರಕಾರ ಯೋಗವನ್ನು ನಾನು ಒಂದು 20 ವರ್ಷ ಹಿಂದನೇ ಪ್ರಾರಂಭ ಮಾಡಿ ನಮ್ಮ ಗುರುಗಳಾದಂಥ ತಾಬರ್ ಚವ್ಹಾಣ್ ಅವರು ಹಿಂದಿನ ಬೆನ್ನತ್ತಿ ಕನಿಷ್ಠ 150-200 ಉಚಿತ ಯೋಗ ಶಿಬಿರಗಳನ್ನು ಮಾಡಲಿಕ್ಕೆ ನಾನು ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೆ. ಸೊ ಆ ಒಂದು ಸ್ಫೂರ್ತಿ, ಆ ಗುರುಗಳನ್ನು ನಾವು ನೆನೆಸ್ತೇವೆ. ಸೊ ಅಂತಹ ಒಂದು ಇದರೊಳಗೆ ನಾನು ಬಂದವರು. ಮತ್ತು ಇವತ್ತು ನಾವು ಇಲ್ಲಿ ಬರಬೇಕು ಅಂತಂದ್ರೆ ನಮ್ಮ ಯೋಗ ಪಟುಗಳಲ್ಲಿ ಇದ್ದಾರೆ, ಯೋಗ ಸಾಧಕರು. ಇವರು 3-4 ವರ್ಷದಿಂದ ಬೇರೆ 3-4 ತಿಂಗಳಿಂದ ಬೇರೆ ಹೇಳ್ತಿದ್ರು. ನಮ್ಮ ಪದ್ಮ ಕನಕ ಸರ್ ಮನಗುಂಡಿ ಯಾವ ದಿನ ಕೇಳಿನ ಈರವ ನಾನು ನೀವು ಕಾಂಟ್ಯಾಕ್ಟ್ ಮಾಡಕತ್ತೀನಿ, ಯಾರು ಸಿಗೋಲ್ರು ಅಂತೀವಿ. ಅವ್ರು ಡ್ರೈವರ್ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಒಟ್ಟು ನನಗೆ ಸಂಪರ್ಕ ಸಿಗೋದಿಲ್ಲ. ಆಮೇಲೆ ನಮ್ಮ ಇನಾಮದಾರ ಜನರಲ್ಸ್ ಅವರು ಕಾಂಟ್ಯಾಕ್ಟ್ ಮಾಡಿದೆ. ನೋಡಿ ಹೇಳ್ತೇನೆ ಅಂತೀರಿ ಸ್ವಾಮಿಗಳು ಊರಾಗಿದ್ದಾರೆ ಅಂತ. ನಾನು ಹೋಗಿಬಿಟ್ಟೆ, ನಾನು ಪರ್ಸನಲ್ ಹೋಗ್ಬರ್ತೀನಿ ಅಂತ ಹೇಳಿದೆ. ನಮ್ಮ ಮಂದಿ ಪರ್ಸನಲ್ ಹೋಗಿ ನಾನು ಸ್ವಾಮಿಗಳು ಮಾತಾಡಿ ಅವ್ರು ನಮಸ್ಕರಿಸಿ ಒಂದು ದಿವಸ ಅವರಿಂದ ಉಪವಾಸದ ಮೇಲೆ ಒಂದು ಪ್ರವಚನ ನಾವು ಕೇಳೋ ಒಂದು ಮನಸ್ಸಿತ್ತು. ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದೆ. ಅದರ ಮರುದಿವಸ ಫೋನ್ ಬಂತು ಸ್ವಾಮಿಗಳು ನನಗೆ. ಅವ್ರು ನೋಡಿಲ್ಲ, ಬಿಟ್ಟಿಲ್ಲ. ಅವ್ರು ಡೈರೆಕ್ಟ್ ಫೋನ್ ಬಂತು, ನೀವು ವಿಲಾಸಪುರ ಕಡೆಯವ್ರು ಏನು ಅಂತ ಹೇಳಿ. ಹೌದು, ನಾನು ಮನಗುಂಡಿ ಬಸವಾನಂದ ಶ್ರೀಗಳು. ನಾನು ಮೇಲೆ ಫೋನ್ನಾಗೆ ಏನ್ರಿ ನೆನೆದವರ ಮನದಲ್ಲಿ ನಿನ್ನೇನೆ ಮಾತಾಡಿದ್ರು ನಾವು. ಇವತ್ತು ನಿಮ್ಮ ಫೋನ್ ಬಂದಿದೆ ನೋಡಿ, ಋಣಾನುಬಂಧ ಅಂದರೆ ಹೇಗಿರ್ತಂತೆ. ಅದಕ್ಕೆ ನಮ್ಮ ಯೋಗದಲ್ಲಿ ಒಂದು ಏನು ಬರ್ತಪ್ಪ ಅಂದರೆ ಪ್ರಾಣಿಕ್ ಹೀಲಿಂಗ್ ಅಂತ. ಈಗ ನೀನು ಜಮಖಂಡೆ ಇದೆ ಅಂತ ತಿಳ್ಕೊಪ್ಪ. ನೀ ಜಮಖಂಡೆಗೆ ನಾನು ಧಾರವಾಡ, ನಾ ಇಲ್ಲಿ ಕುಂತ ನೀನು ಹೀಲ್ ಮಾಡ್ತೀನಿ. ನಿನ್ಗೆ ಅರ್ಧ ತೆಲ್ಲ ಹೋಯ್ತಪ್ಪ ಅಂತ ತಿಳ್ಕೊ, ಅಥವಾ ಗಂಟಲು ನೋವಿತ್ತು ಅಂತ ತಿಳ್ಕೊ, ಅಥವಾ ಏನೋ ಒಂದು ಸಮಸ್ಯೆ ಇದ್ರೆ ನೀನು ಹೇಳಿದೆ ಅಂದ್ರೆ ನಾ ಇಲ್ಲಿ ಕುಂತ್ಕೊಂಡು ನಾನು ತರಂಗ ಕಳಿಸ್ತೇನೆ. ಮೊದಲಿಂದೆಲ್ಲ ಅದೇ ಚಿಕಿತ್ಸಾ ಇದ್ದವಲ್ಲ, ಕಣ್ಣಿನಿಂದ ಹಾಕಿರ್ತಾವೆಲ್ಲ. ಹಂಗೆ ಈ ಒಂದು ಶಕ್ತಿಯಿಂದ ಏನಪ್ಪ ಅಂದ್ರೆ ನಮ್ಗೆ ಬಸವಾನಂದ ಸ್ವಾಮಿಗಳ ಪರಿಚಯ ಆಯಿತು. ಇಲ್ಲಿ ಬಂದು ಬಹಳ ನಿಸರ್ಗದ ಒಂದು ಮಡಿಲೊಳಗೆ ನಾನು ಶಂಕರ ಕುಂಬಿಯವರು ನಾವು ಮ್ಯಾಲೆ ನಿಂತಿದ್ವಿ. ಸರ್ ಏನು ಹವಾರಿ, ಯಾವಾಗ ಒಂದು ಸ್ವಲ್ಪ
ಧೂಳಿಲ್ಲ, ಸುಗಾಡಿಲ್ಲ, ನಾವೆಲ್ಲ ಕಾರ್ಬನ್ ಉಂಟಾವು. ನಾವು ಮನೆಗೆ ಹೋಗಿ ಮೂರೇ ಕೈ ಹಾಕ್ತೀವಿ, ಖಾರ ಬರೋಣ. ಅವನ ಗಾಡಿ ಧೂಳು ಮೂನಿ ಹಿಂಗೆ ಬರೀ ಕೈ ಹಾಕಿ ಏನಪ್ಪ ಅಷ್ಟು ಹೊಲಸು ಜೀವನದೊಳಗೆ ನಾವಿದ್ದವರು ಇವು ನಿಸರ್ಗದ ಮಡಿಲೊಳಗೆ ಬಂದು ಯಾರು ಅನಾರೋಗ್ಯದವರಿಗೆ ಆರೋಗ್ಯ ಕೊಟ್ಟು ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ನೀಡಿ ಈ ಒಂದು ಮಹಾನ್ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅನಂತ 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 ಧನ್ಯವಾದಗಳನ್ನು ಹೇಳಿ ಆರೋಗ್ಯದ ಬಗ್ಗೆ ಮತ್ತು ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಎಲ್ಲ